ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇದೆ, ರಾಮಲಲ್ಲ ಮೂರ್ತಿ ಅನಾವರಣಗೊಳ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇದು ಒಂದು ದೊಡ್ಡ ಹಬ್ಬದ ವಾತಾವರಣ ಮೂಡಿದೆ. ನಮ್ಮ ಸೋಮಣ್ಣವರು ಇಷ್ಟೆಲ್ಲ ಆಯೋಜನೆ ಮಾಡಿ, ಅರುಣ್ ಸೋಮಣ್ಣ ಅವರು ನಮ್ಮ ಎಲ್ಲ ಕಾರ್ಯಕರ್ತರು ಸೇರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿರೋದು ಬಹಳ ಖುಷಿ ತಂದಿದೆ ಎಲ್ಲರಿಗೂ. ನಿಮ್ಮ ತಯಾರಿಗಳು ಹೇಗಿತ್ತು? ನಮ್ಮ ತಯಾರಿಗಳು ಒಂದು ವಾರದಿಂದನೇ ಎಲ್ಲ ತಯಾರಿಗಳು ನಡೆಸಿದ್ದಾರೆ. ಮತ್ತು ಇವತ್ತು ಸಂಜೆ ಇಲ್ಲಿ ರಂಗೋಲೆ ಬಿಟ್ಟು ದೀಪ ಹಚ್ಚುವಂಥ ಕಾರ್ಯಕ್ರಮ, ಹೆಣ್ಮಕ್ಳಿಗೆ ಲಕ್ಷ ದೀಪೋತ್ಸವ ಹಚ್ಚುವಂಥ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ. 6 ಗಂಟೆಗೆ ಅದನ್ನು ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ಮೋದಿ ಅವ್ರ ಜೊತೆ ಎಲ್ಲ ಜನಸಾಮಾನ್ಯರು ಕೂಡ ಕೂಡಿದ್ದಾರೆ ಈ ರಾಮ ಮಂದಿರವನ್ನ ಸ್ಥಾಪನೆ ಮಾಡೋಕೆ ಅಂತ ಅನ್ಸುತ್ತಾ ನಿಮಗೆ? ಹೌದು, ಅದು ಹೆಚ್ಚಿನವಾಗಿ ಜನ ಎಲ್ಲರೂ ಅದನ್ನ ಇಷ್ಟಪಟ್ಟು, ಯಾರೇ ಜಾತಿ ಭೇದ ಇಲ್ಲದೆ ಮುಸ್ಲಿಮ್ಸ್ ಅವರು ಕೂಡ ಇವತ್ತು ಈ ರಾಮನ ಭಕ್ತನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಇಷ್ಟಪಟ್ಟು ಬಳಸ್ಕೊಂಡಿದ್ದಾರೆ ದೇವರನ್ನ. ಈಗ ಇದೊಂದು ಕ್ಷಣ ಏನು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆಯಲ್ಲ, ಪ್ರತಿಷ್ಠಾಪನೆ ಆಗಿದೆಯಲ್ಲ, ಈ ಒಂದು ಕ್ಷಣ ದಶಮಾನಗಳಿಂದನೂ ಕೂಡ ಇದು ಈ ವಿಚಾರ ಚರ್ಚೆಯಲ್ಲೇ ಇತ್ತು. ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಇದು ಹಿಂದೆನೂ ಚರ್ಚೆಯಲ್ಲಿ ಬಂತು. ಮೋದಿ ಅವರು ಬಂದ ಮೇಲೆ ಇದನ್ನು ತುಂಬ ಅನುಷ್ಠವಾಗಿ ತಗೊಂಡು ಮಾಡಬೇಕು ಅನ್ನೋ ಉದ್ದೇಶದಿಂದ ಇದು ನಮ್ಮ BJP ಸರ್ಕಾರದ ವತಿಯಿಂದ ಇದನ್ನು ಮೋದಿಯವರು ಮಾಡಿ ಇದೆಲ್ಲರಿಗೂ ಸಂತೋಷವನ್ನು ತಂದುಕೊಟ್ಟಿದೆ. ರಾಜ್ಯಕ್ಕೆ, ವಿಶ್ವಕ್ಕೆ ಸಂತೋಷ ತಂದುಕೊಟ್ಟಿದೆ. ಇದೊಂದು ಹೇಳ್ಬೋದು ನಾವು. ಈಗ ರಾಮ ಮಂದಿರ, ಈಗ ಕಾಶಿಯಲ್ಲಿ ವಿಶ್ವನಾಥ ಅವರ ದೇವಾಲಯ, ಹಾಗೆ ಮಥುರಾದಲ್ಲಿ ಶ್ರೀಕೃಷ್ಣ ದೇವಾಲಯ, ಈಗ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರೇಕ್ಷಣೀಯ ಸ್ಥಳ ಅಥವಾ ಪ್ರವಾಸಿಗರಿಗೆ ಒಂದು ಒಳ್ಳೆಯ ಮುದ ನೀಡುವಂತಹ ಸ್ಥಳ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ? ಹೌದು, ಖಂಡಿತವಾಗಿ ಭಕ್ತರಿಗೆ ಇದು ದೊಡ್ಡ ಅಯೋಧ್ಯ ದೇವಸ್ಥಾನನ ತುಂಬ ದೊಡ್ಡ ಮಟ್ಟದಲ್ಲಿ ನೋಡ್ತಾ ಇದ್ದಾರೆ ಜನ. ಎಲ್ಲರಿಗೂ ದೇವರ ಆಶೀರ್ವಾದ ಕೊಡಲಿ ಅಂತ ನಾವೆಲ್ಲ ಕೇಳ್ಕೊತೀವಿ. ಅಯೋಧ್ಯೆಯ ಶ್ರೀರಾಮ ಏನು ಪ್ರತಿಷ್ಠಾಪನೆ ಆಗ್ತಾ ಇದೆಯಲ್ಲ, ಈ ಕಾರಣಕ್ಕೋಸ್ಕರ ಒಂದು ಚಿಕ್ಕ ಹಳ್ಳಿ ಅಥವಾ ಚಿಕ್ಕ ಊರು ಅಯೋಧ್ಯೆ ಆಗಿತ್ತು, ಈ ಕಾರಣದಿಂದ ಪ್ರಚಲಿತ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಟ್ಟು? ಅಭಿವೃದ್ಧಿ ಪೂರ ಆಗುತ್ತಾ ಇಲ್ಲಿ? ಇದು ಖಂಡಿತವಾಗಿ ದೊಡ್ಡ ಮಟ್ಟದ ಅಭಿವೃದ್ಧಿ ಕಾರ್ಯಕ್ರಮ ಆಗುತ್ತೆ. ಜನಗಳಿಗೂ, ಅಲ್ಲಿರೋಂಥ ಜನಗಳಿಗೂ ಒಳ್ಳೆಯದಾಗುತ್ತೆ, ಹೋಗೋವಂಥ ಭಕ್ತರಿಗೂ ಒಳ್ಳೆ ದೊಡ್ಡ ಆಶೀರ್ವಾದನೂ ಸಿಗುತ್ತೆ. ರಾಮ ಭಕ್ತರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ರಾಮ ಭಕ್ತರಿಗೆ ದೇವರು ಎಲ್ಲರಿಗೂ ಒಳ್ಳೆಯದನ್ನು, ಆಯಸ್ಸು, ಆರೋಗ್ಯ, ಅಂತಸ್ತು ಎಲ್ಲನೂ ಕೊಟ್ಟು ಎಲ್ಲ ಈ ಒಂದು ಸನ್ನಿವೇಶನ ಉದ್ಭವ ಮಾಡಿರೋರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಸೋಮಣ್ಣ ಅವರು, ಅರುಣ್ ಸರು ಈ ಕಾರ್ಯಕ್ರಮನ ತುಂಬ ಕ್ಷೇತ್ರದ ಅಭಿವೃದ್ಧಿಗಾಗಿ ತುಂಬ ಶ್ರಮ ಪಟ್ಟಿದ್ದಾರೆ. ಇದು ಅವ್ರಿಗೆ ಒಳ್ಳೆಯದಾಗಲಿ. ನೀವು ಯಾವಾಗ ಅಯೋಧ್ಯೆಗೆ ಹೋಗೋದು? ರಾಮಲಲ್ಲ ಮೂರ್ತಿನ ನೀವು ಯಾವಾಗ ಕಣ್ತುಂಬಿಸ್ಕೊಳ್ಳೋದು? ಈಗ ಇಷ್ಟರಲ್ಲೇ 31ನೇ ತಾರೀಕು ನಮ್ಮ ಕ್ಷೇತ್ರದಿಂದ 50 ಜನನ ನಾವು ಕಳಿಸ್ಕೊಡ್ತಾ ಇದ್ವಿ. ಸೋಮಣ್ಣ ಅವರಿಂದನೇ ಕಳಿಸ್ಕೊಡ್ತಾ ಇದ್ವಿ. ಈ ತಿಂಗಳು 31ಕ್ಕೆ ಬಿಟ್ಟು 6ನೇ ತಾರೀಕು ಬರ್ತಾ ಇದ್ದೀವಿ. ನಮ್ಮ ಸೋಮಣ್ಣವರು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಇವಾಗ ಲೇಡೀಸ್ ಎಲ್ಲ ಹೋಗ್ಲಿಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಕಣ್ಣು ತುಂಬಿಸ್ಕೊಂಡು ಬರ್ತೀವಿ ಅಯೋಧ್ಯೆನ. ಓಕೆ, ಥ್ಯಾಂಕ್ ಯು.